2014-15ನೇ ಸಾಲಿನ ಶಾಲಾ ಫಲಿತಾಂಶ ಹೊರಬಂದಿದ್ದಾಯಿತು. ಮುಂದಿನ ಶೈಕ್ಷಣಿಕ ವರ್ಷದ ಶಾಲಾ ಚಟುವಟಿಕೆಗಳು ಪುನರಾರಂಭಕ್ಕೆ ಎಲ್ಲಾ ಸಿದ್ಧತೆಗಳು ನಡೆಯುತ್ತಾ ಇವೆ. ಪೋಷಕರು ಪಠ್ಯ ಪುಸ್ತಕ ಕೊಳ್ಳುವ ತವಕದಲ್ಲಿದ್ದಾರೆ. ಆದರೆ ಇತ್ತ ಕೆಲ ಶಾಲಾ ಆಡಳಿತ ಮಂಡಳಿಗಳು ಪುಸ್ತಕ ಮಾರಾಟದ ದಂಧೆಯನ್ನ ನಡೆಸ್ತಾ ಇವೆ. ಇದಕ್ಕೆ ಉದಾಹರಣೆ ಅಂದ್ರೆ ವಾಣಿ ವಿದ್ಯಾ ಶಾಲೆ. ಒಂದೆಡೆ ಶೂ ಮಾರಾಟ, ಇನ್ನೊಂದೆಡೆ 1 to ಡಬಲ್ ರೇಟ್ಗೆ ಪುಸ್ತಕಗಳ ಸೇಲ್. ಅರೆ ಇದೇನಿದು, ಶಾಲೆಯೋ ಮಾರ್ಕೆಟೋ ಅಂತ ಸಂಶಯ ಮೂಡೋದಂತೂ ಖಂಡಿತ. ಅಂದಹಾಗೆ ಈ ರೀತಿಯ ಮಾರಾಟ ಕೇಂದ್ರವಾಗಿರೋದು ರಾಜಾಜಿನಗರದ ಶ್ರೀವಾಣಿ ವಿದ್ಯಾಶಾಲೆಯಲ್ಲಿ. ಸಾವಿರದ 2015-16ನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಪಠ್ಯಪುಸ್ತಕಗಳನ್ನು ಆಯಾಯ ಶಾಲೆಯಲ್ಲಿ ಮಕ್ಕಳ ಪೋಷಕರು ಕೊಂಡುಕೊಳ್ತಿದ್ದಾರೆ. ಆದರೆ ವಾಣಿ ವಿದ್ಯಾ ಶಾಲೆಯಲ್ಲಿ ಪುಸ್ತಕ ಮಾರಾಟ ದಂಧೆಯೇ ನಡೀತಾ ಇದೆ. ಹೌದು, ಪಠ್ಯಪುಸ್ತಕವೊಂದರ ಬೆಲೆ 2ರಷ್ಟು ಜಾಸ್ತಿ ಬೆಲೆ ಏರಿಸಿ ಮಾರಾಟ ಮಾಡಿದ್ರೆ ಇತ್ತ ವಿದ್ಯಾರ್ಥಿಗಳ ಶೂ ತಗೋಬೇಕಾದ್ರೆ ಪೋಷಕರು ಸುಸ್ತಾಗಿ ಹೋಗ್ತಾರೆ. ಯಾಕಂದ್ರೆ ಗುಣಮಟ್ಟವಲ್ಲದ ಶೂಗಳಿಗೆ 2500ರಿಂದ 4000ವರೆಗೂ ಬೇಕಾಬಿಟ್ಟಿ ಬೆಲೆ ಹಾಕಿ ಮಾರಾಟ ಮಾಡಲಾಗ್ತಾ ಇದೆ. ಶಾಲೆಗಳು ನಿಜವಾಗ್ಲೂ ವ್ಯಾಪಾರೀಕರಣ ಆಗಿಬಿಟ್ಟಿದ್ದಾವೆ. ಅವ್ರು ವಿತೌಟ್ ಟ್ಯಾಕ್ಸು ಸಾಮಗ್ರಿಗಳು ಮಾರ್ತಾವ್ರೆ. ಕೇಳೋಕೆ ಹೋದರೆ ನಿಮ್ಮ ಮಾಧ್ಯಮ ಮೇಲೆ ದೌರ್ಜನ್ಯ ಮಾಡ್ತಾರೆ, ನಮ್ಮನ್ನು ಯಾಕೆ ಬಂದಿದ್ದೀರಿ ಅಂತಾರೆ, ಟ್ರೆಸ್ ಪಾಸ್ನ ನೀವು ಇದು ಮಾಡಿದ್ದೀರಿ ಅಂತಾರೆ. ನಿಜವಾಗ್ಲೂ ಇವ್ರೇನು ಶಾಲೆ ನಡೆಸ್ತಾರೋ ಅಥವಾ ಇಲ್ಲಿ ವ್ಯಾಪಾರೀಕರಣ ಮಾಡ್ತಾರೋ ಗೊತ್ತಿಲ್ಲ. ಏನಿವತ್ತು ಇಂಥ ದಂಧೆಗಳನ್ನ ನಿಲ್ಲಬೇಕು ಇವತ್ತು ರಾಜ್ಯದಲ್ಲಿ. ಶೂ ಮಾಡ್ತಾಯಿದ್ದಾರೆ, ಅದಕ್ಕೆ ಬಿಲ್ಲೇ ಇಲ್ಲ. ಪುಸ್ತಕ ಮಾಡ್ತಾಯಿದ್ದಾರೆ, ಅದಕ್ಕೆ ಬಿಲ್ಲೇ ಇಲ್ಲ. ಕೇಳೋಕೆ ಹೋದರೆ ಮಾಧ್ಯಮ ಅಲ್ಲೇ ಮಾಡ್ತಾರೆ. ಮತ್ತು ಜನಗಳನ್ನ ಯಾಕೆ ಬಂದಿದ್ದೀರಿ ಅಂತ ಕ್ವಶನ್ ಕೇಳ್ತಾರೆ. ಇನ್ನು LKG, UKG ಪುಸ್ತಕ ಕೊಂಡ್ಕೊಳ್ಬೇಕಾದ್ರೆ ಜೇಬ್ ತುಂಬಾ ಹಣ ಇಟ್ಕೊಂಡು ಹೋಗ್ಬೇಕು. ಗೋಣಿ ತುಂಬಾ ಹಣ ತಗೊಂಡು ಹೋದ್ರೆ ಕೈ ಚೀಲದಲ್ಲಿ ಪುಸ್ತಕ ಪಡೆದುಕೊಳ್ಳಬಹುದು. ಅಷ್ಟೇ ಅಲ್ಲ, ಪ್ರತಿ ತರಗತಿಯ ಪುಸ್ತಕದ ದರಗಳನ್ನು ಶಾಲಾ ಆವರಣದಲ್ಲಿ ನೇತು ಹಾಕಲಾಗಿದ್ದು ನಮ್ಮ ಕ್ಯಾಮ್ರಾ ಕಾಣುತ್ತಿದ್ದಂತೆ ಎಲ್ಲಾ ನೋಟಿಸ್ಗಳನ್ನ ಹರಿದು ಬಿಸಾಕಲಾಯಿತು. ನಮ್ಮ ತೊಂದರೆ ಕೊಡೋರ್ನ ಕೇಳಿ, ನಿಮ್ಗೆ ಹೆಂಗೆ ಇದು ಮಾಡ್ತಾರೆ, ನಮ್ಗೆ ಆ ಥರ ಮಾಡ್ತಾರೆ. ನೀವು ಸುಮ್ಮನೆ ನಮ್ಗೆ ಯಾಕೆ ತೊಂದರೆ ಕೊಡ್ತೀರಾ? ನಿಮ್ಗೇನಿರೋ ಅದು ನೋಡ್ಕೊಳ್ಳಿ. ಅಂದ್ಹಾಗೆ ಯಾವುದೇ ಶಾಲಾ ಆಡಳಿತ ಮಂಡಳಿ ಪಠ್ಯಪುಸ್ತಕದ ನಿಗದಿತ ದರದಲ್ಲೇ ಪುಸ್ತಕ ಮಾರಾಟ ಮಾಡಬೇಕು ಅನ್ನೋ ನಿಯಮವಿದೆ. ಆದರೆ ಈ ಶಾಲೆ ಮಾತ್ರ ವಿದ್ಯಾರ್ಥಿಗಳ ಪಠ್ಯಪುಸ್ತಕ ಮಾರಾಟ ಮಾಡಿ ದುಡ್ಡು ಮಾಡ್ತಾ ಇದೆ. ಹೀಗಾಗಿ ಕರ್ನಾಟಕ ನವನಿರ್ಮಾಣ ವೇದಿಕೆ ಶಾಲೆಗೆ ಮುತ್ತಿಗೆ ಹಾಕಿದ್ರು. ಏನು ಶಾಲಾ ಆಡಳಿತ ಮಂಡಳಿ ಜೊತೆ ಮಾತನಾಡಿದ್ರೆ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡುವುದಾಗಿ ಹೇಳಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ಮಾತನಾಡ್ತಾರೆ. CBSE ಮತ್ತು ICSE ನಿಯಮಾವಳಿ ಪ್ರಕಾರ ಯಾವುದೇ ಶಾಲೆಯಲ್ಲಿ ವಾಣಿಜ್ಯ ಏನು ಇದನ್ನು ನಡೆಸೋಗಿಲ್ಲ, ಚಟುವಟಿಕೆಗಳನ್ನ ನಡೆಸೋಗಿಲ್ಲ. ಆದರೂ ಈ ಶ್ರೀವಾಣಿ ಶಾಲೆಯವರು ಪಠ್ಯಪುಸ್ತಕಗಳನ್ನ, ಬಟ್ಟೆಗಳನ್ನ, ಮತ್ತು ಶೂಗಳನ್ನ ಎಲ್ಲನೂ ದುಬಾರಿ ಬೆಲೆಗೆ ಮಾರ್ತಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಪಬ್ಲಿಕ್ ಕಂಪ್ಲೇಂಟ್ ಕೊಟ್ಟಿದ್ರು. ಹಾಗಾಗಿ ತಮ್ಮ ಗಮನಕ್ಕೆ ತಂದಿದ್ದೀವಿ. ಈ ಕೂಡಲೇ ಏನು ಶಿಕ್ಷಣ ಆಯುಕ್ತರು ಎಚ್ಚೆತ್ತುಕೊಂಡು ಇಂಥ ಶಾಲೆಗಳ ಮಾನ್ಯತೆಯನ್ನು ರದ್ದು ಮಾಡಬೇಕು. ಮಕ್ಕಳ ಭವಿಷ್ಯವನ್ನ ರೂಪಿಸುವ ಶಾಲಾ ಆಡಳಿತ ಮಂಡಳಿಯೇ ಈ ರೀತಿ ದಂಧೆ ಮಾಡ್ತಿದ್ರೆ ಮಕ್ಕಳ ಭವಿಷ್ಯ ಉದ್ಧಾರವಾಗುವುದು ಹೇಗೆ ಸಾಧ್ಯ? ಈಗಾಗಲೇ ಶಾಲಾ ಡೊನೇಷನ್ ಹೆಚ್ಚಾಗಿದೆ ಅಂತ ಪೋಷಕರು ಹರಿಹಾಯ್ತಾ ಇದ್ರೆ ಇದರ ನಡುವೆ ಇಂತಹ ಶಾಲೆಗಳು ಪುಸ್ತಕ ಮಾರಾಟ ದಂಧೆ ಮಾಡಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಶಿಕ್ಷಣ ಸಚಿವರೇ ಏನಂತೀರಿ? ಸರ್, ನಮಗೆಲ್ಲ ರೂಲ್ಸ್ ಗೊತ್ತಿದೆ, ಅಕಾರ್ಡಿಂಗ್ಲಿ ಆಯ್ತು ಮೇಡಮ್. ಹಾಗಂತ ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ BEOಗೆ ಮತ್ತು DDPAಗೆ ಕಂಪ್ಲೇಂಟ್ ಪಬ್ಲಿಕ್ ಮಾಡಿ ಆಯ್ತು ಕೊಡಿ. ನಮಗೂ ಗೊತ್ತಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ